ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವಾಗ ಟೈಮ್ ಬಂದು ಮಧ್ಯಾಹ್ನ ಆಗಿದೆ. ಇವತ್ತು ಎಲ್ಲ ಬೇಗನೆ ಕೆಲಸ ಮುಗೀತು, ಕೆಲಸ ಎಲ್ಲ ಆಯಿತು. ಬಟ್ ಪೂಜೆ ಮಾಡೋ ಹಾಗಿಲ್ಲ. ಎಲ್ಲರಿಗೂ ನಿಮಗೆ ಗೊತ್ತಿರೋ ಹಾಗೆ ನಮ್ಮನೆ ಸೂತ್ಕ ಇದೆ, ಸೊ ಹಾಗಾಗಿ ಪೂಜೆ ಮಾಡೋ ಹಾಗಿಲ್ಲ. ಇವತ್ತು ಏನಕ್ಕೆ ಬೇಗ ಕೆಲಸ ಆಯಿತು ಅಂತ ಅಂದರೆ, ನಮ್ಮ ಅಮ್ಮ ಇವತ್ತೆಲ್ಲ ಅವರೇ ತಿಂಡಿ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ರು. ಅದಕ್ಕೋಸ್ಕರ ಇವತ್ತು ಬೇಗ ಕೆಲಸ ಆಯಿತು. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಮಧ್ಯಾಹ್ನ ಎಲ್ಲ ಬಟ್ಟೆ ಎಲ್ಲ ನೆನ್ನೆ ಒಣಗಾಕಿರೋದನ್ನೆಲ್ಲ ಎತ್ಕೊಂಡು ಅದನ್ನು ಮರ್ಚಿ ಹುಡುಗರು ಬರೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಮಲಗೋಣ ಅಂತ ಅಂದ್ಕೊಂಡು ಎಲ್ಲನೂ ಬಟ್ಟೆ ಎಲ್ಲ ಎತ್ತು ಒಳಗಡೆ ಇಡೋಣ ಅಂತ ಅಂದ್ಕೊಂಡೆಲ್ಲ ಮರ್ಚಿಡ್ತಾಯಿದ್ದೀನಿ. ನಮ್ಮ ಚೋಟುನ ತೇಜು ಟ್ಯೂಷನಿಂದ ಕರ್ಕೊಂಬಂದ. ಟ್ಯೂಷನ್ ಮುಗೀತು ಅನ್ನೋ ಖುಷಿಗೆ ಓಡಿ ಬಂದ್ಬಿಡ್ತಾರೆ. ನಮ್ಮ ತೇಜು ಟ್ಯೂಷನ್ಗೆ ಏನಕ್ಕೆ ಕರ್ಕೊಂಬರಕ್ಕೆ ಹೋಗ್ತಾನೆ ಅಂದರೆ ಅವ್ನಿಗೊಂದು ಕಾರಣ ಇದೆ. ಏನಕ್ಕೆ ಅಂದರೆ ಅವ್ನಿಗೇನಾದರೂ ಈ ಥರ ಲೇಸೋ ಚಿಪ್ಸೋ ತಿನ್ನಂಗಾಗಿರುತ್ತೆ. ಅದಕ್ಕೋಸ್ಕರ ನಾನು ಹೋಗ್ತೀನಮ್ಮ ಕರ್ಕೊಂಬರೋಕ್ಕೆ ಅಂತ ಹೇಳ್ತಾನೆ. ನಮ್ಮ ಚೋಟುಗೆ ಅವ್ನು ಬಂದುಬಿಟ್ರೆ ಅವ್ನಿಗೆ ಅಲ್ಲೇ ಗೊತ್ತಾಗಿರುತ್ತೆ, ಓ ನಮ್ಮ ಅಣ್ಣ ಬಂದಿದ್ದಾನೆ, ಏನೋ ಕೊಡಿಸ್ತಾನೆ ಅಂಥೇಳಿ. ಹಂಗಾಗಿ ಇಬ್ಬರೂ ತಿನ್ಕೊಂಡು ತಗೊಂಡು ಇಬ್ಬರು ಓಡಿ ಬಂದರು ಖುಷಿಯಿಂದ. ಇಲ್ಲಿ ನೆಕ್ಸ್ಟ್ ಸಂಜೆ ನಮ್ಮ ಚೋಟುನ ತೇಜು ಟ್ಯೂಷನಿಂದ ಕರ್ಕೊಂಡು ಬಂದ ಮೇಲೆ ನಮ್ಮ ಪತಿಯವರು ಬಂದರು ಇವತ್ತು ಬೇಗ. ನಮ್ಮ ಪತಿಯವ್ರಿಗೆ ಮತ್ತು ನಮ್ಮ ತೇಜಿಗೆ ಅನ್ನ ಸಾರು ತಿನ್ನೋಕ್ಕೆ ಬೇಜಾರಾಯಿತು ಅಂತ ಅಂದ್ಬಿಟ್ಟು ಒಗ್ಗರಣೆ ಅನ್ನ ಮಾಡ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ನನ್ನನ್ನು ಕೇಳಿದ್ರು ಮಾಡಿಕೊಡು ಅಂತ. ನನ್ನ ಕೈಲಂತೂ ದಯವಿಟ್ಟು ಆಗಲ್ಲ, ಬೇಕಾದ್ರೆ ಮಾಡ್ಕೊಂಡು ತಿನ್ನಿ ಅಂತ ಅಂದೆ. ಅದಕ್ಕೆ ನಮ್ಮ ತೇಜು, ನಾನು ಎಷ್ಟು ತಿನ್ ಪಪ್ಪ, ನಾನು ಇದ್ದೀನಲ್ವಾ, ನಾನು ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಈರುಳ್ಳಿ ಹಸಿರುಮೆಣ್ಸಿನ್ಕಾಯಿ ತೊಗೊಂಡಿದ್ದಾನೆ ಒಗ್ಗರಣೆಯನ್ನು ಮಾಡೋದಕ್ಕೆ. ಇವತ್ತು ನಮ್ಮ ಪತಿ ಮತ್ತು ನಮ್ಮ ತೇಜು ಅವರು ಒಗ್ಗರಣೆ ರೆಸಿಪಿ ತೋರಿಸ್ತಾರೆ ಹೇಗೆ ಮಾಡೋದು ಅಂತ. ನೋಡ್ಕೊಂಬನ್ನಿ ನೀವು. ನನಗೆ ಬೆಳಗ್ಗೆ ಇವತ್ತು ಬೇಕಾದ್ರೆ ಎಷ್ಟಾದರೂ ಕೆಲಸ ಮಾಡಿಬಿಡ್ತೀನಿ. ನೀವೇ ನೋಡಿರ್ತೀರ ಎಲ್ಲ ವಿಡಿಯೋದಲ್ಲೂ ನಾನು ಬೆಳಗ್ಗೆ ತಿಂಡಿ ಮತ್ತು ಅಡುಗೆ ಎರಡೂ ಮುಗಿಸ್ಬಿಡ್ತೀನಿ. ಎಲ್ಲೋ ರೇರಾಗಿ ನಾನು ಸಂಜೆ ಹೊತ್ತು ಪೆಂಡಿಂಗ್ ಇಟ್ಕೊಂಡಿರ್ತೀನಿ. ಇಲ್ಲ ಉಪ್ಪಿಟ್ಟು ಮಾಡೋ ಟೈಮಲ್ಲೋ ಅಥವಾ ಚಪಾತಿ ಮಾಡೋ ಅಂಥ ಸಂದರ್ಭದಲ್ಲಿ ನಾನು ಸಂಜೆ ಹೊತ್ತು ಅಡುಗೆ ಮನೆಗೆ ಹೋಗೋ ಅಂಥದ್ದು. ಇಲ್ಲಾಂದರೆ ಬೆಳಗ್ಗೆನೇ ಎಲ್ಲ ಮುಗಿಸಿರ್ತೀನಿ ನಾನು. ಸಂಜೆ ಏನಿದ್ರು ಲೈಟಾಗಿ ಏನಾದರೂ ಅನ್ನ ಮಾಡ್ಕೋಬೇಕು ಅಂದರೆ ಇಲ್ಲ ಮುದ್ದೆ ಮಾಡ್ಕೋಬೇಕು ಅಂದರೆ ಅಂಥ ಟೈಮಲ್ಲಿ ಮಾತ್ರ ನಾನು ಅಡುಗೆ ಮನೆಗೆ ಹೋಗ್ತೀನಿ. ಇವತ್ತಂತೂ ತುಂಬಾ ಫ್ರೀಯಾಗಿದ್ದೆ. ಯಾಕೆಂದರೆ ನಮ್ಮಮ್ಮ ತಿಂಡಿ ಮಾಡಿಕೊಟ್ರು ಅಂತ ಹೇಳಿದ್ನಲ್ಲ, ಹಂಗಾಗಿ ತಿಂಡಿ ಮಾಡಿರೋದ್ರಿಂದ ನಮ್ಮಮ್ಮ ಬಾಕ್ಸ್ಗಳಲ್ಲೂ ಮತ್ತು ನಮ್ಮ ತೇಜುಗೆ ಇಷ್ಟ ಇಡ್ಲಿ ಅಂದರೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಬಾಕ್ಸಲ್ಲೂ ಹಾಕ್ಕೊಟ್ಟಿದ್ರು. ಮಧ್ಯಾಹ್ನಕ್ಕೂ ಕೂಡ ಇಡ್ಲಿನೇ ಆಯಿತು. ಹಂಗಾಗಿ ನಾನೇನು ಮಾಡಲಿಲ್ಲ. ಇವತ್ತು ಫುಲ್ಲು ಫ್ರೀಯಾಗಿದ್ದೆ ಇವತ್ತು ನಾನು.
ದಿನ ನಾನು ಮಾಡ್ಕೊಡ್ತೀನಿ ನಮ್ಮಮ್ಮಂಗೆ. ನಮ್ಮಮ್ಮ ಒಂದು ದಿವಸ ನನಗೆ ಈ ಥರ ಇಡ್ಲಿ ದೋಸೆ ಅವರೇ ಮಾಡಿಕೊಡೋದು. ರೆಗ್ಯುಲರಾಗಿ ಯಾವಾಗ ಮಾಡಿದ್ರು ಅಷ್ಟೇ. ನಮ್ಮನೇಲಂತೂ ಇಡ್ಲಿ ದೋಸೆ ನಾನು ಮಾಡ್ಕೊಳಲ್ಲ, ನಮ್ಮಮ್ಮನೇ ಮಾಡಿ ಕಳಿಸ್ತಾರೆ. ಹಾಗಾಗಿ ಇವತ್ತು ಫುಲ್ಲು ಫ್ರೀಯಾಗಿದ್ದೆ ನಾನು. ಅಂಥ ಟೈಮಲ್ಲಿ ನಮ್ಮ ಪತಿಯವರು ಮಾಡಿಕೊಡು ಅಂದರು. ಇಬ್ಬರೂ ನಾನಂತೂ ಮಾಡ್ಕೊಡಲ್ಲ, ಬೇಕಾದರೆ ಮಾಡ್ಕೊಳ್ಳಿ ಅಂತ ಅಂದಿದ್ದಕ್ಕೆ ಮಾಡ್ಕೋತಿದ್ದಾರೆ ನೋಡಿ. ಅಷ್ಟೊಂದು ಬೇಡ ಮಗನೆ, ಸ್ವಲ್ಪ ಸಾಕಲ್ವಾ? ಅಷ್ಟೊಂದು ಬೇಡ, ಸ್ವಲ್ಪ ಇಷ್ಟು ಇಷ್ಟು. ನಮ್ಮ ಪತಿರಾಯರು ಇವಾಗ ಏನು ಮಾಡ್ತಾರೆ ಅಂದರೆ ಒಗ್ಗರಣೆ ಅನ್ನ, ಅಪ್ಪ ಮಗಂದು ಒಗ್ಗರಣೆ ಅನ್ನ ರೆಸಿಪಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಮಾಡ್ಕೋಬೋದು. ನನಗೆ ಇದೊಂದು ನಮ್ಮ ಮನೇಲಿ ಒಂದು ದೊಡ್ಡ ನಾಯಿ ಮರಿ, ಅದು ಚಿಕ್ಕ ನಾಯಿ ಮರಿ. ಮಾಡಿ ಮಾಡಿ. ಫಸ್ಟ್ ಏನಾಗ್ತದೋ ಬಾಳ್ಳಿ ಇಕ್ಕದು. ಬಾಳ್ಳಿ ಸೈಡಲ್ಲಿದೆ, ಮಧ್ಯಕ್ಕೆ ಬಾಳ್ಳಿ. ಬಾಳ್ಳಿ ಇಡಬೇಕು. ಬಾಳ್ಳಿ ಆದ್ಮೇಲೆ ಎಣ್ಣೆ ಹಾಕ್ಬೇಕಾ. ಎಣ್ಣೆ ಕಾದ ನಂತರ ರುಚಿಗೆ ತಕ್ಕಷ್ಟು ಅಲ್ಲ, ನೋಡ್ಕೊಂಡು ಕೇಳ್ರಿ, ಗೊತ್ತಿಲ್ಲ. ಮಾಸ್ಟರ್ ಚೆಫ್ ಇಂಡಿಯಾ. ತಾವು ಟಿಪ್ಸ್ನೆಲ್ಲ ಖಾಲಿ ಮಾಡ್ರಿ. ನಾವು ಅಸಿಸ್ಟೆಂಟ್ ಆಫ್ ಮಾಸ್ಟರ್ ಚೆಫ್ ಆಫ್ ಇಂಡಿಯಾ. ರುಚಿಗೆ ತಕ್ಕಷ್ಟು ಉಪ್ಪು. ಸುಮ್ಮನೆ ಒಂದ್ಸರಿ, ಆಮೇಲೆ ಒಂದ್ಸರಿನಾ? ನೀನೇ ನನ್ನ ತುಂಬಾ ತುಂಬಾ ಪ್ರೀತಿ ಮಾಡೋದು. ಇಲ್ಲ ತಾಯಿ ಸೀತಾಮಾಯಿ, ನೀನೇ ನನ್ನ ಪ್ರೀತಿ ಮಾಡೋದು. ಪ್ರೀತಿ ಮಾಡಿ ಅಡಿಗೆ ಮಾಡಿ ತಿನಿಸೋ ನಲ್ಲ ಎಲ್ಲೂ ಇಲ್ಲ. ತಾಳಿ ಕಟ್ಟಿ ಬಾಗಿಲು ತಟ್ಟಿ ಕಾಯೋರೆಲ್ಲ ನಿಮಗೆ ಬೆಲ್ಲ. ಕೋಪದ ನಡುವೆ ಹಾಡುವುದೇ ಅಂತಃಪುರ ಗೀತೆ. ವಿರಹದ ನಡುವೆ ಪತಿ ಇರಲಿ. ಜೀವನ ಜೀವನ ಏರುಪೇರಿನ ಗಾಯನ, ಏರುಪೇರಿನ ಗಾಯನ. ಒಮ್ಮೆ ನೋವು, ಒಮ್ಮೆ ನಲಿವು, ಒಮ್ಮೆ ಸೋಲು, ಒಮ್ಮೆ ಗೆಲುವು, ಒಮ್ಮೆ ಸರಸ ವಿರಸ ಬೆಸು. ಅಪ್ಪ ಮಗಂದು ಒಗ್ಗರಣೆಯನ್ನು ಮಾಡ್ಕೊಂಡಿದ್ದಾಯಿತು, ಆಲ್ರೆಡಿ ತಿಂದಿದ್ದು ಆಯಿತು, ನನಗೂ ತಿನ್ನಿಸಿದ್ರು, ನೋಡಿದ್ರಲ್ವ. ಹಾಗೆ ಒಂದು ಸುಮ್ಮನೆ ರೀಲ್ಸ್ ಮಾಡ್ಕೊಂಡ್ವಿ, ಸುಮ್ಮನೆ ಒಂದು ತಮಾಷೆಗೆ. ಚೆನ್ನಾಗಿತ್ತು ಚಿತ್ರಾನ್ನ, ಒಗ್ಗರಣೆ ಅನ್ನ, ಚಿತ್ರಾನ್ನ ಅಲ್ಲ ಒಗ್ಗರಣೆ ಅನ್ನ ಚೆನ್ನಾಗಿತ್ತು. ಇದು ಬೆಳಗ್ಗೆದು ವ್ಲಾಗ್. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ವ್ಲಾಗ್. ಇದು ಸಾಮಾನ್ಯ ಒಂದು ಎಲ್ಲರಿಗೂ ಗೊತ್ತಿದೆ ನಾನು 4:15ಗೆ ಎದ್ದೇಳ್ತೀನಿ ಅಂತ, ಎಲ್ಲ ವ್ಯೂವರ್ಸ್ಗೂ. ಇದು ಟೈಮ್ ಬಂದು ಒಂದು 5:30 ಆಗಿತ್ತು. ಏನು ಮಾಡೋದು ಇವತ್ತು ತಿಂಡಿ ಅಂದ್ಕೊಂಡು ನಮ್ಮ ತೇಜು ಬಿಸಿಬೇಳೆ ಬಾತ್ ಮಾಡೋಣ ಅಂತೇಳಿದ್ದ.
ನನಗೆ ಬಿಸಿಬೇಳೆ ಬಾತು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಪೂರಿ ಮಾಡಿ ಆಲ್ರೆಡಿ ಒಂದು 15 ಡೇಸೇ ಆಗಿತ್ತು. ಹಾಗಾಗಿ ಪೂರಿ ಮಾಡೋಣ ಅಂತ ಅಂದ್ಕೊಂಡೆ. ಪೂರಿ ಜೊತೆಗೆ ಇವತ್ತು ಸೊಪ್ಪಿತ್ತು, ಮಶಪ್ ಮಾಡೋಣ ಅಂದ್ಕೊಂಡೆ. ಬೇಡ ಮಶಪ್ ಮಾಡೋದು ಸಾಂಬಾರು. ಇವತ್ತು ರಸಮ್ ಮಾಡೋಣ. ಪೂರಿ ಚಪಾತಿ ಈ ಥರ ಎಲ್ಲ ಮಾಡಿದಾಗ ರಸಮು ಅನ್ನ ತಿನ್ನೋಣ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತು ರಸಮ್ ಮಾಡಿದೆ. ನಮ್ಮ ಅಪ್ಪಾಜಿ ಮೊನ್ನೆ ರಸಮ್ ಮಾಡಿದ್ದೆ. ಯಾವತ್ತು ಅಂದರೆ 3 ದಿವಸದ ಹಿಂದೆ. ಆವಾಗ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಕೊಟ್ಟಿದ್ದೆ. ತುಂಬ ಚೆನ್ನಾಗಿದೆ, ನಂಗೆ ಮಾಡಿಕೊಡು ಅಂತ ಹೇಳಿದ್ರಂತೆ ನಮ್ಮ ಅಮ್ಮನ ಹತ್ರ. ಹಾಗಾಗಿ ಅವ್ರಿಗೆ ಕೊಟ್ಟಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಟೊಮೆಟೊನು ಮತ್ತು ಅರಿಶಿನ ಉಪ್ಪು ಹಾಕಿ ತೊಗರಿಬೇಳೆನ ನಾನು ಫಸ್ಟ್ ಕುಕ್ಕರಲ್ಲಿ ಕೂಗಿಸ್ಕೊಂಬೇಡ ಅಂತ ಅಂದ್ಬಿಟ್ಟು ಕೂಗಿಸ್ಕೊಳಕ್ಕೆ ಅದನ್ನ ಇಟ್ಟೆ. ಅದಕ್ಕೂ ಮುಂಚೆ ನಾನು ಚಪಾತಿ ಹಿಟ್ಟು ಪೂರಿಗೆ ಅಂತ ಅಂದ್ಬಿಟ್ಟು ಕಲಸಿಟ್ಕೊಂಡಿದ್ದೆ. ಇವತ್ತು ತರಕಾರಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೂ ಮುಂಚೆ ಕಾಫಿ ಮಾಡಿ ನಮ್ಮ ಪತಿದೇವ್ರನ್ನ ಎಬ್ಬರಿಸೋಣ ಅಂತ ಅಂದ್ಕೊಂಡು ಕಾಫಿ ಮಾಡ್ತಾಯಿದ್ದೀನಿ. ಯಾವಾಗಲೂ ನಾನು ಸಾಮಾನ್ಯ ಚನ್ನ ಮಸಾಲ ಮಾಡ್ತಿದ್ದೆ ಪೂರಿಗೆ. ಇವತ್ತು ತರಕಾರಿ ವೆಜಿಟೇಬಲ್ ಕುರ್ಮಾ ಥರ ಮಾಡು ಅಂತ ಅಂದರು ನಮ್ಮ ಪತಿಯವರು. ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಎಲ್ಲನೂ. ನಮ್ಮ ತೇಜನ್ನು ಕೂಡ ಎಬ್ಬರಿಸ್ತಾ ಇದ್ದೆ, ಎದಳಪ್ಪ ಸ್ನಾನಕ್ಕೆ ಬಿಸಿನೀರು ಬಿಟ್ಟಿದ್ದೀನಿ ಎದಳಪ್ಪ ಅಂತ ಎಬ್ಬರಿಸ್ತಾ ಇದ್ದೆ. ಹಾಗೆ ನನಗೆ ಯಾವಾಗಲೂ ನಾನು ಕಾಫಿ ಕುಡಿಯೋ ಟೈಮಲ್ಲಿ ಅಷ್ಟರೊಳಗಾಲೇ ನಾನು ತಿಂಡಿ ಆಲ್ರೆಡಿ ಮುಕ್ಕಾಲ್ವಾಗನೇ ಮುಗಿಸ್ತಾ ಇದ್ದೆ. ಇವತ್ತು ಸ್ವಲ್ಪ ಲೇಟೇ ಆಯಿತು. ಅದಕ್ಕೆ ಇವತ್ತು ಕಾಫಿನ ಹಾಗೆ ಒಂದು ಸ್ವಲ್ಪ ಕುಡಿಯೋದು, ತಿಂಡಿಗೆಲ್ಲ ರೆಡಿ ಮಾಡ್ಕೊಳೋದು ಆ ಥರ ಆಯಿತು. ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ತರಕಾರಿ ಎಲ್ಲ ಹೆಚ್ಕೊಂಡಿದ್ದು ಇವಾಗ ಒಗ್ಗರಣೆಗೆ ಇಡ್ತಾಯಿದ್ದೆ ನಾನು. ಬೇಗ ಬೇಗ ಮಾಡೋಣ ಅಂತ. ಇವತ್ತಂತೂ ಎಷ್ಟು ಬೇಗ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಮತ್ತು ಬೇಗ ಯಾಕಂದರೆ ಲೇಟ್ ಆಯಿತು. ಅದೇನಕ್ಕಪ್ಪ, ಮಾಮೂಲಿಯಾಗಿ ನಾನು 4:15ಗೆ ಎದ್ದಿದ್ದೀನಿ. ಆದರೆ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. 1 ನಿಮಿಷನೂ ಕೂತ್ಕೊಳ್ಳಲಿಲ್ಲ. ಎಷ್ಟೊತ್ತವರೆಗೂ ಅಂದರೆ ನಮ್ಮ ಚೋಟುಗೆ ತಿಂಡಿ ತಿನ್ನಿಸೋದು ನಾನು ಸುಮಾರು ಒಂದು 8 ಗಂಟೆಗೆ ತಿಂಡಿ ತಿನ್ನಿಸ್ತೀನಿ. ಆ ಟೈಮ್ವರೆಗೂ 4:15ಇಂದ 8 ಗಂಟೆವರೆಗೂ 1 ನಿಮಿಷನೂ ಕೂತ್ಕೊಳ್ಳಲಿಲ್ಲ. ಅಷ್ಟು ಬೇಗ ಎಲ್ಲ ಕೆಲಸ ಮಾಡಿದೆ. ನಮ್ಮ ತೇಜು ಹೋಗೋ ಟೈಮಲ್ಲೇ ನಮ್ಮ ಅಪ್ಪಾಜಿ ಅಮ್ಮಂಗೂ ನಾನು ತಿಂಡಿ ಕೊಟ್ಟು ಕಳಿಸ್ತಿದ್ದೆ. ಬಟ್ ಇವತ್ತು ಆಗಲಿಲ್ಲ ಬೇಗ ಮಾಡೋದಕ್ಕೆ. ಅದಕ್ಕೆ ನಮ್ಮ ಪತಿಯವ್ರ ಹತ್ರನೇ ನಾನು ಕೊಟ್ಟು ಕಳಿಸ್ದೆ. ಜೊತೆಗೆ ಅವರು ನಮ್ಮ ಚೋಟನ್ನ ಬಿಟ್ಟು ಬರೋಕ್ಕೆ ಹೋಗ್ತಾರಲ್ಲ, ಆವಾಗಲೇ ಕೊಡೋಣ ಅಂದ್ಕೊಂಡು ಅವ್ರ ಕೈಲೇ ಕೊಟ್ಟು ಕಳಿಸ್ದೆ ನಾನು. ಇವತ್ತು ನಮ್ಮ ತೇಜು ಕೈಲಿ ಕೊಟ್ಟು ಕಳ್ಸೋಕ್ಕಾಗಲಿಲ್ಲ. ಇಷ್ಟು ಬೇಗ ಮಾಡ್ತಾಯಿದ್ರು. ಯಪ್ಪ ಇಷ್ಟು ಬೇಗ ಹೋಗುತ್ತೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದ್ರ ಜೊತೆಗೆ ರಸಮ್ ಬೇರೆ ಕೊಟ್ಟು ಕಳಿಸ್ಬೇಕಾಗಿತ್ತು ನಮ್ಮ ಅಮ್ಮವ್ರಿಗೆ. ಹಂಗಾಗಿ ಎರಡೂ ಆಗಲಿಲ್ಲ ಬೇಗ. ರಸಮ್ ಜೊತೆ ಕೊಟ್ಟು ಕಳ್ಸೋಣ ನಮ್ಮ ಪತಿಯವ್ರ ಜೊತೆಗೆ ಅಂತಂದ್ಬಿಟ್ಟು ಅದು ಒಂದು ಕಡೆ ಮಾಡ್ತಾಯಿದ್ದೆ, ಇದು ಒಂದು ಕಡೆ ಮಾಡ್ತಾಯಿದ್ದೆ. ಹಾಗೆ ನಿಮಗೂ ಸ್ವಲ್ಪ ಒಂದು ಹೇಗೆ ಫುಲ್ಲು ನಾನು ರೆಸಿಪಿ ತೋರ್ಸೋಕ್ಕಾಗಲಿಲ್ಲ. ಸ್ವಲ್ಪ ನಾನು ತೋರಿಸ್ತೀನಿ, ನೀವು ಕೂಡ ನೋಡಿ. ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡೋದು ಅಂತ, ರಸಮ್ ಮಾಡೋದು ಹೇಗೆ ಅಂತ.
ಫೈನಲಿ ಕುರ್ಮಾ ವೆಜಿಟೇಬಲ್ ಕುರ್ಮಾ ಆಯಿತು. ಆ ಕಡೆ ಸಾಂಬಾರು ಕುದಿಬೇಕು. ಅಷ್ಟರೊಳಗೆ ಚಪಾತಿ ಪೂರಿನ ನಾನು ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಟೈಮು 7:30 ಆಗ್ತಾ ಇತ್ತು. 7:16 7:20 ಅಂದ್ಕೊಳ್ಳಿ, ಅಷ್ಟು ಟೈಮ್ ಆಗ್ತಾ ಇತ್ತು. ನಾನು ನಮ್ಮ ತೇಜಿಗೆ ಹೇಳ್ತಾ ಇದ್ದೆ, ಬಾರಪ್ಪ ಬೇಗ, ನನಗೊಂದು ಸ್ವಲ್ಪ ಹಾಕ್ಕೊಡೋಕ್ಕಾಗಲ್ಲ, ಪೂರಿ ಎಣ್ಣೆಗೆ ಹಾಕಬೇಕು ಬೇಗ, ಅದಕ್ಕೆ ನೀನು ತಟ್ಟೆ ತೊಗೊಂಡು ನೀನು ರೆಡಿ ಮಾಡ್ಕೊಳಪ್ಪ ಅಂತೆಲ್ಲ ಹೇಳ್ತಾ ಇದ್ದೆ. ಅವನು ನನಗೆ ಮಕ್ಕಳು ಏನಾದರೂ ನನ್ನ ಬಾಣಲಿಲಿ ಎಣ್ಣೆ ಇಟ್ಟಾಗ ಇಬ್ಬರೂ ಮಕ್ಕಳು ಅಷ್ಟೇ, ಅವ್ರು ಬಂದರೆ ನಂಗೆ ಭಯ ಆಗುತ್ತೆ. ಏಕೆಂದರೆ ಎಣ್ಣೆ ಎಂಥ ಕೆಟ್ಟದು ಅಂತ ನಿಮಗೂ ಗೊತ್ತಿದೆ, ಸುಟ್ಟಿದ್ರೆ ಹೆಂಗಾಗುತ್ತೆ ಅಂತ. ನಾನು ಇಬ್ಬರೂ ಮಕ್ಕಳು ಅಷ್ಟೇ, ಇಬ್ಬರು ಮಕ್ಕಳಲ್ಲ, ಬೇರೆ ನನ್ನ ತಂಗಿ ಮಕ್ಕಳಲ್ಲಿ ಯಾರೇ ಬಂದರೂ ಅಷ್ಟೇ ಅಡುಗೆ ಮನೆಗೆ ಹೋಗಬೇಡಿ, ಎಣ್ಣೆ ಇದೆ, ಬಾಣಲಿಲಿ ಎಣ್ಣೆ ಇದೆ ಅಂತಲೇ ಹೇಳೋದು. ಅದಕ್ಕೆ ನಮ್ಮ ತೇಜು ಬಂದಾಗ ಪಲ್ಯ ಒಂದು ಹಾಕ್ಕೊಂಡು ಹೋದ ಅವನು. ನಾನು ಹಾಕ್ಕೊಡ್ತೀನಿ ಹೋಗಪ್ಪ ಅಂತ ಕಳಿಸ್ದೆ. ಹೆಂಗನಾಗಲಿ ಸ್ವಲ್ಪ ಭಯನೇ ಅಲ್ವಾ, ಹುಷಾರಾಗಿರೋದು ಒಳ್ಳೇದಲ್ವಾ. ಅದರಲ್ಲೂ ನಮ್ಮ ಅಪ್ಪಾಜಿ ಅಂತೂ ಪ್ರತಿಯೊಬ್ಬರಿಗೂ ಹೇಳ್ತಿರ್ತಾರೆ, ಎಲ್ಲ ಈಗ ನಮ್ಮಂಥ ಮಕ್ಕಳಿದ್ದಾರೆ ಹುಷಾರು, ಬಾಣಲಿ ಎಣ್ಣೆಲ್ಲಿದೆ, ಅಥವಾ ಕಾಫಿ ಟೀ ಕುಡಿಬೇಕಾದ್ರೆ ನಮ್ಮ ಅಪ್ಪಾಜಿ ಯಾವಾಗಲೂ ಹೇಳ್ತಿರ್ತಾರೆ, ಹುಷಾರು, ಮಕ್ಕಳು ಇಟ್ಕೊಂಡು ಕಾಫಿ ಕುಡಿಬೇಡಿ, ಮಕ್ಕಳನ್ನ ದೂರ ಕಳಿಸಿ ಕಾಫಿ ಕುಡೀರಿ ಅಂತ. ಏಕೆಂದರೆ ಅವ್ರು ಹೇಳೋದು ಒಳ್ಳೆಯದೇ, ಸುಟ್ಟರೆ ಮತ್ತೆ ಅದು ಲೈಫ್ ಲಾಂಗ್ ಅದು ಹಂಗೆ ಉಳ್ಕೊಳುತ್ತೆ ಅಂಥೇಳಿ. ಹಂಗಾಗಿ ಅದಕ್ಕೆ ನನಗೆ ಅದೇ ರೂಢಿ ಆಗಿಬಿಟ್ಟಿದೆ. ಬಾಣಲಿಲಿ ಎಣ್ಣೆ ಇಟ್ಟಿದ್ದೀನಿ ಅಂದರೆ ನಮ್ಮ ಪತಿಯವ್ರು ಬಂದರೂ ಕೂಡ ಹುಷಾರು ಅಂತಲೇ ಹೇಳ್ತೀನಿ. ಅಕಸ್ಮಾತ್ ಏನಾದರೂ ನೀರು ಸಿಡಿದ್ರೆ ಸಾಕು ಹೆಂಗಾಗತ್ತೆ ಅಂತ ನಿಮಗೂ ಗೊತ್ತಿದೆ ಅಲ್ವಾ. ಹಂಗಾಗಿ ಅದಕ್ಕೆ ನಮ್ಮ ತೇಜಿಗೆ ಬೇಗ ಮಾಡಿ ಕೊಡ್ತಾಯಿದ್ದೆ. ನಮ್ಮ ತೇಜ್ ಸ್ಕೂಲಲ್ಲಿ ನಾವೇನಾದರೂ ನಾನು ಪೂರಿ ಮಾಡಿದ್ದೀನಿ ಅಂತ ಗೊತ್ತಾದರೆ ಎಲ್ಲರೂ ಇಸ್ಕೊಂಡು ತಿಂತಾರಂತೆ. ಅವನು ಹೇಳ್ತಾಯಿದ್ದ, ಅಮ್ಮ ನೀನು ಪೂರಿ ಕೊಟ್ಟು ಕಳಿಸಿದ್ರೆ ನನಗೆ ಬಾಕ್ಸೇ ಸಿಗಲ್ಲಮ್ಮ, ಎಲ್ಲ ಖಾಲಿ ಮಾಡ್ತಾರೆ ಅಂತ. ತಿನ್ನಲಿ ಬಿಡಪ್ಪ ತೊಗೊಂಡೋಗು ಅಂಥೇಳಿ ಹಾಕಿ ಕೊಡ್ತಾಯಿದ್ದೆ ಅವನಿಗೆ. ನಮ್ಮ ತೇಜು ಹೇಳ್ತಾನೆ, ಅಮ್ಮ ನೀನು ಚೆನ್ನಾಗಿ ಮಸಾಲ ಮಾಡಿಬಿಟ್ರಂತೂ ಇದ್ದಿದ್ದು ನನಗೆ ಸಿಗೋದೇ ಇಲ್ಲಮ್ಮ, ಎಲ್ಲ ಖಾಲಿ ಮಾಡ್ತಾರೆ ಹುಡುಗರು ಅಂತ ಹೇಳ್ತಾ ಇದ್ದ. ಹಾಗೆ ನಾನು ಟಿಶ್ಯೂ ಪೇಪರ್ ಖಾಲಿ ಆಗಿಬಿಟ್ಟಿತ್ತು. ಟಿಶ್ಯೂ ಪೇಪರ್ ಇದ್ದರೆ ಸ್ವಲ್ಪ ಎಣ್ಣೆನಾದರೂ ಹೀರ್ಕೊಡುತ್ತೆ. ನಾನು ಪೂರಿ ಮೆತ್ತಗಾಗುತ್ತಲ್ವ ಹಾಟ್ ಬಾಕ್ಸಲ್ಲಿ ಇಟ್ಟರೆ, ಹಂಗಾಗಿ ನಾನು ಪೂರಿನ ಹಾಟ್ ಬಾಕ್ಸಲ್ಲಿ ಇಕ್ಕಿರ್ತೀನಿ. ನನಗೆ ಪೂರಿ ಊದಬೇಕು, ಆವಾಗಲೇ ನಂಗೆ ಸಮಾಧಾನ. ಗಟ್ಟಿಗೆಲ್ಲ ನಾನು ಸಾಮಾನ್ಯ ಮಾಡೋದೇ ಇಲ್ಲ, ನೀವು ನೋಡಿರ್ತೀರಾ ರೆಗ್ಯುಲರ್ ವ್ಯೂವರ್ಸ್ ಆದರೆ ನಾನು ಪೂರಿ ಹೇಗೆ ಊದೋ ಥರ ಮಾಡ್ತೀನಿ ಅಂತ. ಆ ಕಡೆ ಬಾಕ್ಸ್ಗೆಲ್ಲ ಹಾಕಿ ಕೊಟ್ಟೆ. ನಮ್ಮ ತೇಜು ಸ್ವಲ್ಪ ಪಲ್ಯ ತಿನ್ನೋದು ಕಡಿಮೆನೇ, ಅವನು ಜಾಸ್ತಿ ತೊಗೊಂಡು ತಿನ್ನಲ್ಲ ಅವನು. ನಮ್ಮ ಪತಿಯವರು ಅಷ್ಟೇ, ಸ್ವಲ್ಪ ಪಲ್ಯ ಕಡಿಮೆನೇ. ಹೇಳಬೇಕು ಅಂದರೆ ನಾನೇ ಸ್ವಲ್ಪ ಪಲ್ಯ ಜಾಸ್ತಿ ಯೂಸ್ ಮಾಡ್ತೀನಿ ನಮ್ಮ ಮನೇಲಿ. ಆ ಕಡೆ ರಸಮು ಕೂಡ ಆಯಿತು. ಲಾಸ್ಟಲ್ಲಿ ರಸಮ್ ಕುದ್ದಾದಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ನಾನು ಹಾಕಿ ಅದನ್ನು ಚೆನ್ನಾಗಿ ಇದು ಮಾಡಿ ರೆಡಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ನಿಮಗೆ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚೋಟನು ಕೂಡ ಸ್ಕೂಲಿಗೆ ಕಳಿಸಿದ್ದಾಯಿತು. ನೆಕ್ಸ್ಟ್ ಇನ್ನು ಏನಿದ್ರು ನನ್ನ ಮನೆ ಕೆಲಸ ಇವೇ ನೋಡಿ. ನಾನು ನಿಮಗೆ ಮುಂಚೆ ತೋರಿಸ್ಬೇಕಾಗಿತ್ತು, ನಾನು ನಿಮಗೆ ವಿಡಿಯೋ ಮಾಡೋ ಅಷ್ಟರಲ್ಲಾಗಲೇ ನಾನು ಅರ್ಧ ಕೆಲಸ ನಾನೆಲ್ಲ ಏನೇನು ಬಟ್ಟೆ ಗಿಟ್ಟೆ ಎಲ್ಲ ಅಂಡಿತು ಅದನ್ನೆಲ್ಲ ಎತ್ತಿಕ್ಬಿಟ್ಟಿದೆ. ಅಡುಗೆ ಮನೆಯದ್ದು ಪಾತ್ರೆ ರಾಶಿ ಇದೆ. ಮಕ್ಕಳು ಹೋಗೋವರೆಗೂ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಇನ್ನು ನನ್ನ ಕೆಲಸ ಇವತ್ತು ಸ್ವಲ್ಪ ಎಣ್ಣೆಲ್ಲ ಚೆಲ್ಲಿರೋದ್ರಿಂದ ನಾನು ಅಡುಗೆ ಮನೆ ಫುಲ್ಲು ಕ್ಲೀನಾಗಿ ಡೀಪಾಗೆ ಕ್ಲೀನ್ ಮಾಡಬೇಕು. ಹಂಗಾಗಿ ಇವತ್ತು ಜಾಸ್ತಿ ಕೆಲಸ, ಸುಮಾರು 1 ಗಂಟೆವರೆಗೂ ಆಗುತ್ತೆ ಅನ್ಕೋತೀನಿ. ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೆ, ಹಾಗೆ ಆ ರೂಮು ಈ ರೂಮು ಸಿಕ್ಕಾಪಟ್ಟೆ ಅಂಡಿತು. ಓಕೆ ಫ್ರೆಂಡ್ಸ್, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏಕೆಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬಂದು ಸೇರುತ್ತೆ, ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.